ಅದೇ ಅಧ್ಯಾಯ ಹೊಸ ಕತೆ ನಮ್ಮ ವಿರಾಟ್ ನಮ್ಮ ಜೊತೆ. ಅದೇ ಅಧ್ಯಾಯ ಹೊಸ ಕತೆ ನಿಮ್ಮ ವಿರಾಟ್ ನಿಮ್ಮ ಜೊತೆ. ನಾನು ಹೋಗ್ತೀನಿ. ನಾನು ಡಬ್ಬಿ ಕಟ್ಕೊಂಬ ನಮ್ಗೆ ವಿಚಾರಕ್ಕೆ ಬರಲ್ಲ, ಇವರು ಕಳಿಸ್ತಾರು. ನೋಡಿ ಗಾಯ್ಸ್ ಹೆಂಗೆ ಶರ್ಟ್ ಅಂತ ಅಲ್ಲಿ ತೋರಿಸ್ತೀವಿ. ಈ ಕಾರ್ ಗಾಡಿ ಕೊಡಂಗ್ ನಿಂತವು. ಯಾರ ತಗೊಳ್ಳೋರಿದ್ರೆ ಇಂಟ್ರೆಸ್ಟ್ ಇದ್ರ DME ಅಂದ್ರೆ ಡೈರೆಕ್ಟ್ ಮೆಸೇಜ್ ಮಾಡಿ. ನಮಸ್ಕಾರ ರೀ, ಎಲ್ಲ ಸೋಚಿ ಮಾಡ್ತೀನಿ ಗಿಚ್ ಮಂದಿಗೆ. ಇವತ್ತು ನಾ ಬಂದಿರೋ ವಿಷಯ ಕಂಟೆಂಟ್ ಏನಂದ್ರ, ಇವತ್ತಿಂದ ನಮ್ಮ ಊರಾಗ ಜಾತ್ರೆ ಸ್ಟಾರ್ಟ್. ಇವತ್ತಿಂದ ನಮ್ಮ ಊರಾಗ ಜಾತ್ರೆ ಸ್ಟಾರ್ಟ್ ಅಂದ್ರೆ ಇವತ್ತಿಂದ 5 ದಿವಸ ಜಾತ್ರೆ ಇರ್ತೈತಿ. 5 ದಿವಸ ಜಾತ್ರೆ ಆದ್ಮೇಲೆ 6ನೇ ದಿವಸ ಕೌಂದಿ ಪೂಜೆ ಅಂತ ನಡೆಸ್ತಾರು. ಗೈಸ್ ಈಗ ನಾನು ನಿಮ್ಗೆ ಏನು ತೋರ್ಸಪ್ಪ ಅಂದ್ರೆ, ಕಂಟಿನ್ಯೂಸ್ ಆಗಿ 6 ದಿನ 6 ವಿಡಿಯೋ ಮಾಡ್ಬೇಕಂತೈತಿ. ಆ 6 ವಿಡಿಯೋನ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತಾನು. ಅವನ್ನ ಡೈಲಿ ನೋಡ್ರಿ. ಈಗ ಗೈಸ್ ಇವತ್ತು ಡೇ 1 ಆಫ್ ನಮ್ಮೂರ್ ಜಾತ್ರೆ. ಬರೀ ಗಾಯ್ಸ್ ನೋಡೋಣ ನಮ್ಮೂರ್ ಜಾತ್ರೆ. रुको जरा सबर करो. ಹಾ ಗೈಸ್ ನೋಡ್ರಿ, ಎಲ್ಲ ಹೇಳ್ದ ಅನ್ಕೊಂಡಂಗ ಇವತ್ತು ಒನ್ನೇ ವಾರ್ದವ್ರದ ಎಲ್ಲ ಇದನ್ನೆಲ್ಲ ರಂಗೋಲಿ ಹಾಕೋ ಜವಾಬ್ದಾರಿ ಎಲ್ಲ ಒನ್ನೇ ವಾರ್ದವ್ರದ್ದು ಇರ್ತೈತಿ. ಇವ್ರು ಹಿಂಗ್ ಬರ್ದಾರಂತೆ ಊಹೇನು ಮಾಡ್ಕೊಂಡಿರ್ಕಿಲ್ಲ. ಹೊಸ ಅಧ್ಯಾಯ ಹಳೆ ಕತೆ ಸ್ವಲ್ಪ ತಪ್ಪಿದಾರು. ಅದೇ ಅಧ್ಯಾಯ ಹೊಸ ಕತೆ ನಮ್ಮ ವಿರಾಟ್ ನಮ್ಮ ಜೊತೆ ಆಗ್ಬೇಕಿತ್ತು. ಅದೇ ಅಧ್ಯಾಯ ಹೊಸ ಕತೆ ನಿಮ್ಮ ವಿರಾಟ್ ನಿಮ್ಮ ಜೊತೆ. ಅವನ ಅಜಾತ ಶತ್ರು ಕೊಡು. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಗೈಸ್ ನಡ್ರಿ ಒಳಗ್ ಹೋಗೋಣ. ಗೈಸ್ ಹಂಗ ಈಗ ಒಳಗ್ ಬಂದನು ಅಂದ್ರ ಜಾತ್ರೆ ಸ್ಟಾರ್ಟ್ ಆಗೈತಿ ಅಂತ ನಿಮ್ಗೆ ಇದೇನು ಸುಮ್ ಬಜ್ರಿ ಮಾಡೋದ ಅನ್ಸದಿರ್ಬೋದು. ಬಟ್ ಜಾತ್ರೆ ಸ್ಟಾರ್ಟ್ ಆಗೈತಿ ಗೈಸ್. ಯಾಕಂದ್ರ ಇನ್ನ ಈಗ ಮಂದಿ ಕೊಡಂಗಿಲ್ಲ. ನಮ್ಮೂರಾಗ ಸ್ವಾಮಿಗಳು ಬಂದಾಗ ಮಂದಿ ಬಾಳ್ ಬರ್ತಾರ. ಈಗ ಹಂಗ ಸ್ವಲ್ಪ ಏನೋ ಒಂದು ವೈಬ್ ಇರ್ಲಿ ಅನ್ನೋ ಕಾರಣಕ್ಕ ಜಾತ್ರೆ ಮಾಡಕ್ ಬದ್ಲಿ ಮಾಡ್ತಾರೆ. ವೈಬ್ ಸಂಬಂಧ ಜಾತ್ರೆ ಬದ್ಲಿ ಮಾಡ್ತಾರ ಅಂದ್ರೆ ಜಾತ್ರೆ ಕಲಿಸ್ಬೇಕಂತೇಳಿ. ಇಲ್ಲ ಗೈಸ್ ಇಲ್ಲೆಲ್ಲ ಸಂಜೆ ತನಕ ಫುಲ್ ಮಂದಿ ತೋರಿಸ್ಬೇಕು ಹೋಗ್ತಾರ. ಆಗ ನಾನು ಸಂಜೆ ಕಡೆ ವಿಡಿಯೋ ಮಾಡಕ್ ಗೊತ್ತಿಲ್ಲ. ಬಟ್ ಇರ್ಲಿ, ಬಟ್ಟೆ ಹಾಕೊಂಡ್ರಿ ಅದನ್ನ. ಗೈಸ್ ಕಡಿಕು ಈಗೇನು ಹಂಗ ಜಾತ್ರೆ ಪಾತ್ರೆ ಅನ್ನಕರ ಅಲ್ಲೇನವ ಏನು ಮಾಡ್ಬೇಕಂತ ಹೋಗಿರ್ಕಿಲ್ಲ. ಹಂಗ ಸ್ವಲ್ಪ ಜಾತ್ರೆ ವೈಬ್ ಹೆಂಗೈತಿ ಅಂತ ನೋಡಕ್ ಹೋಗಿನಿ. ಅದನ್ನ ನಿಮ್ಗೂ ತೋರಿಸಿನಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಗೈಸ್ ನೋಡ್ರಿ, ನಮ್ಮ ಊರಾಗ ಜಾತ್ರೆಗೆ ಐತಿ ಅಂದ್ರೂ ನಾವು ಇಲ್ಲಿ ವಾಲಿಬಾಲ್ ಆಡ್ಕೊಂಡವು. ನೋಡ್ರಿ ವಾಲಿಬಾಲ್ ಆಡು ಅಡನ್ ಲೈನ್ಸ್ ಅಂತ, ಸಾರಿ ವಾಲಿಬಾಲ್ ಪ್ಯಾಷನ್ ಎಷ್ಟೈತೆ ನೋಡ್ರಿ ನಮ್ಮ ಕಡೆ. ಇಂಗ್ಲೀಷ್ ಒಳಗೆ ಅಂತಾರೋ ದೇ ಹ್ಯಾವ್ ಅ ಲಾಟ್ ಆಫ್ ಪ್ಯಾಷನ್ ಇನ್ ವಾಲಿಬಾಲ್ ಅಂತಾರು. ಬಟ್ ನಮ್ಮ ಕನ್ನಡದಾಗ ಏನಂತಾರಂದ್ರೆ, ಎಷ್ಟು ತಿಂದು ನೋಡಿ ಮಕ್ಕಳಿಗೆ ಊರಾ ಜಾತ್ರೆದು ವಾಲಿಬಾಲ್ ಆಡಕ್ಕೆ ಬಂದಾರ ಅಂತಾರು. ಅಷ್ಟ ಅಂದ್ರು ಗಸ್ ಏನಿದ್ರು ನಮ್ಮ ಪ್ಯಾಷನ್ ಏನಿರ್ತೈತಿ, ನಮ್ಗೆ ಆಸೆ ಏನಿರ್ತೈತಿ, ನಮ್ಗೆ ಎದುರು ಹುಮ್ಮಸ್ ಇರ್ತೈತಿ ಅಂತ ಬಿಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಈಗ ವಾಲಿಬಾಲ್ ಆಡಕ್ಕೆ ಬಂದವು. ಜಾತ್ರೆ ಗೀತ್ರಿ ಎಲ್ಲ ಸೆಕೆಂಡ್ರಿ, ಆ ಕಡೆ ಹೊರಗೆ ಗ್ರೌಂಡ್ ಬಿಟ್ಟು ಹೊರಗೆ ಗೈಸ್. ಹಿಂಗಾಗಿ ನಾವು ಒಂದು 4 ಮಂದಿ ಹೋಗ್ರಿ ಅಂದರು. ನೋಡ್ರಿ ದಟ್ಸ್ ಅವರ್ ಪ್ಯಾಷನ್, ಹುಮ್ಮಸ್ಸು, ನಮ್ಮ ಹುಮ್ಮಸ್ಸು ಗೈಸ್. ಇಲ್ಲಿ ನೋಡ್ರಿ ವಾಲಿಬಾಲ್ ಆಡುವಾಗ ಹೊಸ ಪ್ರತಿಭೆಗಳು ಹುಟ್ಕೊಂಡವು. ಈಗ ನೋಡಿ ಒಂದು ಕ್ವಶನ್, ನಮ್ಮ ಸರ್ ಒಬ್ರು ಕ್ವಶನ್ ಕೇಳ್ತಾರು. ಬ್ರೋ ಕೇಳ್ಬ್ರು, ಏನೋ ಕ್ವಶನ್ ಕೇಳಿಲ್ಲ ಕೇಳು. ದಾಸಾಳು ಯಾಕೆ ಪಕ್ಕ ಇರ್ತಾವ? ಯಾಕೆ? ಯಾಕಂದ್ರೆ ಅವ್ರು ಪಾಂಡವರು ಅದಾರ. ಇನ್ನೊಂದ ಮತ್ತೆ ಗುಲಾಬಿ ಹೂ ಯಾಕೆ 101 ಪಕ್ಕ ಇರ್ತಾವ ಅಂದ್ರೆ ಅವ್ರ ಕೌರವ್ರ ಯಾರು ಅದಕ್ಕೆ. ಏನಂದ್ರ ಈಗ ಐಟಮ್ಟ ಆಟ ಆಡಿ ಸುಸ್ತಾಗೈತಿ. ಅದಕ್ಕೆ ಸ್ವಲ್ಪ ಈಗ ಮಸೀರಿ ಮಾಡ್ಯ ನೀರು ಕುಡಿಯಾಕಂದ್ ಬಂದವು. ಅದೇ ನೋಡ್ರಲ್ರಿ ಮಸೀರಿ ಅಂದ್ರೆ ಅದ ಕಮಲ್ ಹೂವ, ಗುಲಾಬಿ ಹೂವ, ಸುಳ್ಗಾಡ್ ಹೂವ, ದಾಸವಾಳ ಹೂವ ಅದು ಇಷ್ಟ. ಈಗ ಮತ್ತೆ ಇಲ್ಲಿಂದ ಪ್ಲ್ಯಾನ್ ಏನಿಲ್ಲ. ಇನ್ನು ಮತ್ತೆ ಆಡೋದು ಇಲ್ಲ ಅಂದ್ರೆ ಇಲ್ಲ ಗೈಸ್. ಹಿಂಗೆ ಶಾರ್ಟ್ ಹೊಡ್ಯಾಕಲಿರಿ ಅಂತೀನಿ ಗೈಸ್. ಈಗ ಸ್ವಲ್ಪ ಇಟಮಟ ರೆಸ್ಟ್ ಮಾಡ್ಯ. ಈಗ ಒಂದು ಗೇಮ್ ಆಡಕ್ಕೆ ಸ್ಟಾರ್ಟ್ ನಿಂತವು. ಒಂದೇ ಮ್ಯಾಚ್ ಒಂದು ಮ್ಯಾಚ್ ಆಡಿ ಅತಿ ಹೇಳಕ್ಕೆ ಹೋಗ್ಬೇಕು. ಈ ಒಂದು ಮ್ಯಾಚ್ ಒಳಗೆ ಯಾರ್ಯಾರು ಎಷ್ಟು ಹೊಡಿತಾವು ಏನೇನು ಅನ್ನೋದು ನೋಡ್ರಿ. ಅಂದ್ರೆ ನಾ ಅಂತೂ ಹೊಡೆದಿದ್ದನ್ನು ಹಾಕಿರ್ತಾನೆ ಬಿಟ್ಟು ಎಡಿಟ್ ಮಾಡಿ ಕಟ್ ಮಾಡಿ. ಜನ್ಮಕ್ಕೆ ಹೋಗೋ ಯಾರು ಚಲೋ ಅಥವಾ ಯಾರು ಚಲೋ ಆಡ್ತಾರೆ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ನಾನು ಚಲೋ ಆಡ್ತಾನೆ, ನನ್ನಷ್ಟು ಯಾರು ಚಲೋ ಆಡೋಲ್ಲ. ಆಡ್ರಿ ನೋಡ್ರಿ. ಹಂಗೆ ಗೈಸ್ ನೋಡಿ ನೀವು ಯಾರು ಚಲೋ ಆಡ್ತಾರಲ್ಲ ಹೇಳ್ರಿ, ಕಮೆಂಟ್ ಮಾಡಿರಿ. ಗೈಸ್ ಈಗೇನಂದ್ರೆ ಫೋನ್ ಕ್ಯಾಮ್ರಾ ಸೆಟ್ ಮಾಡಕ್ಕೆ ಹೊಂಟಾನು. ಹಾಂ ಕ್ಯಾಮ್ರಾ ಸೆಟ್ ಮಾಡಿ ಚಾಲೋ ಮಾಡೋದು. ಈ ಲೀಟ್ರ್ ಕಾಣಿಸ್ತೈತಿ. ಈ ಲೀಟ್ರ್ ಚಲೋ ಕಾಣ್ರಿ. ಈ ಲೀಟ್ರ್ ಕಾಣ್ತೈತಿ. ಗೈಸ್ ಇಲ್ಲಿಟ್ಟ ನಿಮ್ಮ ಕ್ಯಾಮ್ರಾ ನೋಡ್ರಿ ಹೆಂಗೆ ಯಾರು ಚಲೋ ಆಡ್ತಾರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಗಾಯ್ಸ್.
ನೋಡಿ guys, ಕಷ್ಟ ಫಾರ್ ಸಮ್ ಅದರ್ ರೀಸನ್ಸ್ ಅಂದ್ರೆ ಕೈಗಾಲ ಟೈಮ್ ನಮ್ದು ಟೈಮ್ ಸುಮಾರ ಹೀಗಾಗಿ ಫೋನ್ ಕೆಳಗೆ ಬಿದ್ದೈತಿ ಗೈಸ್. ಈ ಸಲ ಬ್ಯಾರೆ ಸೆಟಪ್ ಮಾಡತ್ತವು. ನೋಡ ಬಸ್ ಬಾ ಓಕೆ ಬರ್ರಿ ಬರ್ರಿ. ಕಾತೈತೆ एक बार हाँ एक बार दोबारा कर चुका हूँ दोबारा नहीं A few moments later. ಸುಸ್ತಾಗಿ ಸಾಯತವು ಈ ಕರೆ ಅಂದ್ರೆ ಇನ್ನೊಂದು ಗ್ಲಾಸ್ ನೀರು ಕುಡ್ದ ಮನೆ ಕಡೆ ಹೋಗುದು ಇಶಾಡಕ್ಕೆ ಕೊಂಡ್ರಿ ಹಂಗ ನಡಿ ಅಲ್ಲ ಅದಾಗ ಇಲ್ಲ ನೀರು ಅದಾವ ಎಂಥವ್ರು ಇರೋಲ್ಲ ಕುಡ್ರಿ ಸಾಕು ನೀರು ಆರು ಸಾಕ ಇದು ಮಾಡ್ತೀವಿ ಹಾ ಸುಸ್ತಾಗ್ಬಿಟ್ಟು ಕರ್ನ ಬಿಸ್ಲಾಗ ಚಲೋ ಐತಿ ಅದ ನೋಡಿ ಗಾಯ್ಸ್ ನೀರು ಕುಳಿತಿದ್ದಾನೆ ಬ್ರೋ ಖರೇನ ಸುಸ್ತ ಸಾಯತನು ಹೆಂಗಾಗೈತೆ ಅಂದ್ರ ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ ಅಣ್ಣ. A few moments later. ಈ ಅಕ್ಕ ನಿನ್ನ ಮಗಳು ನಂಗೆ ಚಿಕ್ಕವರಾಗಲ್ಲ. ವಿಡಿಯೋ ಮಾಡೇ ನಿಂದ್ರು ಇವ್ನ್ಯಾವನ ಸೆಡೆ ನನ್ನ ಮಗ. ಫೈನಲಿ ಶಾರ್ಟ್ ಹೊಡ್ತೀನಿ ಇಷ್ಟ ಮಟ್ಟ ಇನ್ನೊಂದು ಬಾಬಾ ಅನ್ನತಿರುವ ಫೈನಲಿ ನಾ ಯಾರಂತೆ ತೋರಿಸಿ ಸಮಯ ಬಂತು ತೋರಿಸಿನಿ. ಹಂಗ ಮಾಮ ಇವ್ನ ತಟ್ಟಿಗೆ ಕುಂತಿರೋದು ಇಲ್ಲಿ ಇವನು ವಿಡಿಯೋ ಕಮ್ದಾಗ ಬಂದ ನೋಡ್ರಿ ಇವ ನೋಡ್ರಿ ಅವ ಕಮ್ದಾಗ ಬರ್ದ ನೋಡ್ರಿ ಇವ ನೋಡ್ರಿ ನಗ್ತಾನ್ರಿ ಇವ ಕಮ್ದಾಗ ಬ್ಲಾಕ್ ಮಾಡಿ ಹೋಗ ಹೋಗಿ ಗೈಸ್ ಈ ಸಲ ಚಾಲೆಂಜ್ ತಗೋದಾನೆ. ಮೂರು ಚಾನ್ಸ್ ಹಿಂಗೆ ಹೋಗಿ ಹೊಡಿತೇನೆ ಶಾರ್ಟ
3 ಚಾನ್ಸ್ ಅವ್ರಿಬ್ರು ಬೆಸ್ಟ್ ಬ್ಲಾಕರ್ಸ್ ಆಫ್ ದ ಟೀಮ್. ನಮ್ಮ ಟೀಮ್ ಒಳಗೆ ಕೀ ಬ್ಲಾಕರ್ಸ್ ಅವರ ಬ್ಲಾಕ್ ಮಾಡ್ತಾರ ನೋಡ್ರಿ. ನಾ ಚಾಲೆಂಜ್ ಕೊಡ್ತಾನು, ನಾ ಅಷ್ಟೊಳ್ಳೆ ಸ್ಟಾರ್ ಪ್ಲೇಯರ್ ಅಲ್ಲ, ಬಟ್ ವೆನ್ ಇಟ್ಸ್ ಕಮ್ಸ್ ಟು ಮೈ ಈಗೋ ನೋ ಒನ್ ಇಸ್ ಬೆಟರ್ ದನ್ ಮೀ. ಏನಾರ ಹೊಡ್ಲಿಕ್ಕ ನಾಂಕರ ಫುಲ್ ಚಿರಿ ಆಡ್ತಾವ ನೋಡ್ಕೋತೀರಿ ಇಲ್ಲ ಅದ 3 ಚಾನ್ಸ್ ಇರ್ತದ, ಒಳ್ಳೆ ಚಾನ್ಸ್ ಅಲ್ಲ ಕಂಪ್ಲೀಟ್ ಗೈಸ್ 3 ಚಾನ್ಸ್ ಬಾರ್ಸ್ರೆ ಹೊರಗೆ ಹೋಗೋದು ಬಿಡೋದು ಸೆಕೆಂಡ್ರಿ ದೋಸ್ತ. ನೀ ಬ್ಲಾಕ್ ಮಾಡಿ ನಾನು ನಿನ್ನ ತಪ್ಪು ಹೊಡೆದನು ಅದು ಇಂಪಾರ್ಟೆಂಟ್. 3 ಚಾನ್ಸ್ ಎಷ್ಟು ಸಲ ಹೊಡಿತಾನೆ ನೋಡ್ರಿ. ಈಗ ಒಂದ್ಸಲ ಒಂದು ಚಾನ್ಸ್ ಒಂದ್ಸಲ ಹೊಡೆದನು, ಬಾಕಿ 2 ಚಾನ್ಸ್ ಅವು. ಅವ್ರು ನನ್ನ ಎಷ್ಟು ಸಲ ಬ್ಲಾಕ್ ಮಾಡ್ತಾರೆ ನೋಡ್ರಿ ಬರೀ. ನಿಂದ್ರಲೇ ಬಾರ್ಸಕ್ ಹೋಗ್ಬೇಡ್ರಿ. ರೀಸರ್ವ್ ಅಂದ್ರೆ ಮತ್ತೆ ರೀಕ್ಯಾಪ್. ಇಲ್ಲ ಏನಿಲ್ಲ ಫೈನಲಿ ಕಂಪ್ಲೀಟ್ ಆತು. ಗೈಸ್ ನಿಂದ್ರ ಹ್ಯಾಟ್ರಿಕ್ ನಾನು ಇದನ್ನಾರು ಹೊಡೆದು 3 ಔಟ್ ಆಫ್ 3 ಹೊಡೆದಂಗ ನನ್ನ ಮುಂದೆ ಇವ್ರು ಯಾರು ಏನೂ ಅಲ್ಲ ಅಂದಂಗ. ಫೈನಲಿ ಐ ಲಾಸ್ಟ್ ದಿಸ್ ಟೈಮ್. ಬಟ್ ಗೈಸ್ 3ರಾಗ 2 ಸಲ ನಾವು ಹೊಡೆದೇನು ಅಂದ್ರೆ ನಾನು ವಿನ್ನರ. ನನ್ನ ಚಾಲೆಂಜ್ ಏನು ಒಳಗೆ ಏನಿತ್ತು 3ರಾಗ 1 ಸಲ ಹೊಡಿಬೇಕಂತಿತ್ತು. ಅದ್ರ 3 ಸಲ 3ರಾಗ 2 ಸಲ ಹೊಡೆದೇನು. ಡೌಟ್ ಈ ಸಲ ನೋಡ್ರಿ ಇಲ್ಲಿ ನೋಡಿ ಈ ಸಲ 3 ಹೊಡಿ ಅಂದರು. ಟ್ರೈ ಮಾಡ್ತೀನಿ ಗೈಸ್ 3 ಹೊಡ್ಯಾಕ. ನೋಡಿ ಈ ಸಲ ಎಷ್ಟಾಗೈತಿ ಓಕೆ ಡನ್. ಹೊಡೆದ ಅಷ್ಟು ಅವ್ರು ಹೊಡೆದಂದ್ರ ಇಲ್ಲಿ ಬಾರ್ಸಕ್ ಸ್ಟಾರ್ಟ್ ಮಾಡ್ಬೇಕಾ? ನಾ ಬಾರ್ಸಂತಾನ ನಿಂದು ವಿಡಿಯೋ ಮಾಡ್ತಾನೆ ನಿಮ್ಮದು ಬಾರ್ಸು. ಬಿಡ ಬಾರ್ಸ. ಯಾ ಕಟ್ ಮಾಡ್ರಿ. ಏ ಯಾವಮ್ಮ ನಿಂದ್ರೆ ಹಾ ಬಸ್. ಗೈಸ್ ನೋಡ್ರಿ ಇದೊಂಥರ IPL ಇದ್ದಂಗ. ಇವ್ರು ಬಾರ್ಸಾ ಇರ್ತಾರಲ್ಲ, ಬಾರ್ಸಾರು ಜುಳಿ ಬಾರ್ಸಾರ ಅವ್ರು ಇವ್ರ ಪಜ್ಜಿ ಒಳಗೂ ಸಂಗಡಿಗರು. ಗೈಸ್ 2 ಔಟ್ ಆಫ್ 2 ಹೊಡೆದ್ರೆ ಲಾಸ್ಟ್ ನೋಡ್ರಿ. ಲಾಸ್ಟ್ ಒಂದು ಆಸ್ ಪರ್ ಗೇಮ್ ರೂಲ್ಸ್ ನೋಡ್ಬೇಕಂತ ಪಾಯಿಂಟ್ ನನಗೆ. ಬಟ್ ನಾ ಔಟ್ ಹೊರಗೆ ಹೊಡೆದು ಔಟ್ ನಂದ. ಈ ಸಲ 3 ಔಟ್ ಆಫ್ 2 ಅಂದ್ರೂ ನಾನೇ ಗೆದ್ದಂಗ. ರಿಬ್ಬನ್ ತೋ ಹಾಕಿಲ್ಲ ನೀ. ರಿಬ್ಬನ್ ತೋ ಡ್ಯಾನ್ಸ್ ಮಾಡ ಡ್ಯಾನ್ಸ್ ಮಾಡಲೇ. ನೋಡಿ ಶಾರ್ಟ್ ಸರ್ವಿಸ್ ಟ್ರೈ ಮಾಡ್ತಾರೋ. ನಾನು ಶಾರ್ಟ್ ಸರ್ವಿಸ್ ಬಿಡಕ್ಕೆ ಬರ್ಲಾಗ್ರಿ ಅಂದ್ರೆ ಟ್ರೈ ಮಾಡ್ತಾರೋ ನೋಡಿ. ಒಂದ್ಸಲ ನೋಡ್ರಿ. ಗೈಸ್ ಖರೆ ಒಂದು ಇವತ್ತು ನಮ್ಮ ಊರಾಗ ಜಾತ್ರೆ ಸ್ಟಾರ್ಟ್ ಆಗಿ ಫಸ್ಟ್ ದಿನ ಜಾತ್ರೆ ಸ್ಟಾರ್ಟ್ ಆಗಿದೆಯಾ ನಾವು ಇಲ್ಲಿ ಆಡೋದು. ವಿ ಕಾಲ್ ಇಟ್ ಫ್ಯಾಷನ್ ಅಂದ್ರೆ ನಾವು ಇದಕ್ಕೆ ನಮ್ಮ ಫ್ಯಾಷನ್ ಅಂತವು. ವಾಲಿಬಾಲ್ ಅಂದ್ರೆ ನಮ್ಮ ಫ್ಯಾಷನ್ ಅಂತವು. ಆದ್ರೆ ನಮ್ಮ ಮನ್ಯಾಗ ಏನಂತಾರು, ನಮ್ಮ ಮನ್ಯಾಗ ಹಿಂಗೆ ಹೊರಗೆ ಮಂದಿ ಏನಂತಾರು
ಗೈಸ್ ಹೊರಗೆ ಮಂದಿ ಏನಂತಾರೆ ಅಂದ್ರೆ ಎಷ್ಟೇ ತಿಂಡಿ ನಿಮ್ದು ಊರಾಗ ಜಾತ್ರೆ ಇದ್ರು ವಾಲಿಬಾಲ್ ಆಡಕ್ಕೆ ಬಂದಿರಂತಾರು ಬಟ್ ನಮಗೆ ವಾಟ್ ಏನಂದ್ರೆ ವಾಲಿಬಾಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೇಕ ಗೈಸ್ ವಾಲಿಬಾಲ್ ಆಡು ಸದ್ಯದ ಪರಿಸ್ಥಿತಿನ ಮಟ್ಟ ಅಂದ್ರೆ ಸದ್ಯದ ಈ ಪ್ರೆಸೆಂಟ್ ಟೈಮ್ ಒಳಗೆ ವಾಲಿಬಾಲ್ ಆಡೋ ತಿಂಡಿ ಮುಗಿತು ಅಂದ್ರೆ ಆಡಂದ್ರೆ ಸಂಚಾನ ಆಡ್ದು ಬಿಡಿ ಗೈಸ್ ನಾವು ಹಂಗಿಲ್ಲ ಆಡಂದ್ರೆ ಸಂಚಾನ ಆಡ್ತೇವೆ ಈಗ ನಾವು ಇಟ್ಸ್ ಟೈಮ್ ಫಾರ್ ಗೈಸ್ ಈ ಸಮಯ ಎಲ್ಲಿ ಅಂದ್ರೆ ಏನಂದ್ರೆ ಈಸಾಡಕ್ಕೆ ಗೈಸ್ ಈಸಾಡಕ್ಕೆ ಹೋಗ್ಬೇಕು ಬರೀ ಗೈಸ್ ನೀವು ಈಸಾಡಕ್ಕೆ ಬರ್ತಿದ್ದ ಬರೀ ಈಗ ಕರೆಯತ್ತವು ನಿಮ್ಗೆ ಈಸಾಡಕ್ಕೆ ಬರಲಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮನ್ನ ನಾವು ಕಲಿಸ್ತೇವೆ ನಾವು ಈಸಾಡಕ್ಕೆ ಕಲಿಸಿದಾಗ ಎಕ್ಸ್ಪರ್ಟ್ ಬೈರಿ ಒಟ್ಟು ಮುಳುಗಿಸ್ಕೊಂಡ್ ಬಿಡ್ತಾವ ನೋಡ್ರಿ ವಾಯ್ಸ್ ಹಾಯ್ ಗಾಯ್ಸ್ ಈಗ ನಾವು ಇಶಾಡಕ್ಕೆ ಹೋಗ್ತೀವಿ ಯಾಕೆ ಮೇಲೆ ಹೊಂಟವಿ ಅಂತ ನೋಡಿ ಗಾಯ್ಸ್ ನಾನು ಹೋಗ್ತೀನಿ ನಾನು ಡೆಬ್ಬೆ ಕಟ್ಕೊಂಡ ನಮ್ಗೆ ಇಶಾಡಕ್ಕೆ ಬರಲ್ಲ ಇವರು ಕಲಿಸ್ತಾರು ನೋಡಿ ಗಾಯ್ಸ್ ಹೆಂಗೆ ಇಶಾಡ್ತಾವ ಅಂತ ಅಲ್ಲಿ ತೋರಿಸ್ತೀವಿ ಥ್ಯಾಂಕ್ ಯು ಅಲ್ಲಿ ತೋರಿಸ್ತೇವೆ ಗಾಯ್ಸ ಅಲ್ಲಿ ಗುಡ್ಡಪ್ಪ ದೂರ ಐತದ ಒಂದು ಕಿಲೋಮೀಟ್ರ್ ಐತಿ ಅಲ್ಲಿ ಮಟ್ಟ ಹಂಗ ನಡ್ಕೊಂಡು ಹೋಗ್ಬೇಕು ಬಿಸ್ಲಾಗ ನಾಯಿಗೆ ನಡ್ಕೊಂಡು ಹೋಗುದು ಗಾಯ್ಸ್ ಅಲ್ಲಿ ಮಟ್ಟ ಬಿಸ್ಲಾಗ ನಾಯಿಗೆ ನಡ್ಕೊಂಡು ಹೋಗುದು ಗುಡ್ಡಪ್ಪ ದೂರ ಐತೆ ಗೈಸ್ ನೀವು ಇಷ್ಟ ಮಟ್ಟ ನೋಡ್ರಿ ಈಗ ವಾಲಿಬಾಲ್ ಹಿಂಗೈತ್ಲ ಹಿಂಗೆ ಗೈಸ್ ಇಷ್ಟ ಮಟ್ಟ ನೋಡ್ರಲ್ಲ ಇದು ವಾಲಿಬಾಲ್ ಇದು ನಮ್ಮ ಗ್ಯಾಂಗ್ ಅನ್ನಕ್ಕಾರ ನನ್ನ ಗ್ಯಾಂಗ್ ಆಗಲ್ಲ ಹಂಗೆ ಹಿಂಗೆ ಅಂತಾರು ಬಟ್ ಇದು ನಮ್ಮ ಗ್ಯಾಂಗ್ ಒಳಗೆ ಏನಂದ್ರೆ ಪೀಸ್ ಹ್ಯಾಪಿನೆಸ್ ಅನ್ನೋದು ಭಾಳ ಐತಿ ನಾವು ನಮ್ಮ ಗ್ಯಾಂಗ್ ಒಳಗೆ ಹೆಂಗಂದ್ರೆ ಎಲ್ಲರೂ ಅಡಿಕ್ಟೆಡ್ ಟು ವಾಲಿಬಾಲ್ ಇಲ್ಲಿ ನೋಡ್ರಿ ಈಗ ಪ್ರಮೋಷನ್ ಮಾಡಕ್ ಬಂದು ಪ್ರಮೋಷನ್ ಅಲ್ಲ ಹಂಗೆ ಹೇಳಕ್ ಬಂದನು ಪ್ರಮೋಷನ್ ಮಾಡಕನಕರ ಇದಕ್ಕೆ ನನಗೇನು ರೊಕ್ಕ ಇಲ್ಲ ಗೈಸ್ ಈ ಕಾರ್ ಗಾಡಿ ನಮ್ದ ಅಂದ್ರೆ ನಮ್ಮ ಮನೆ ಬಾಜುಗೆ ನಮ್ಮ ಆನಂದ್ ಮಾವಂದ ಈ ಕಾರ್ ಗಾಡಿ ಕೊಡಕ್ಕೆ ನಿಂತವು ಯಾರು ತಗೊಳ್ಳೋರಿದ್ರೆ ಇಂಟ್ರೆಸ್ಟ್ ಇದ್ರೆ DM ಅಂದ್ರೆ ಡೈರೆಕ್ಟ್ ಮೆಸೇಜ್ ಮಾಡಿರಿ ಅಂದ್ರೆ ರೊಕ್ಕದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಏನಂದ್ರೆ ನೀವು ನನ್ನ ಮೆಸೇಜ್ ಮಾಡಿರಿ ಅಂದ್ರೆ ನಾವು ಕೇಳ್ತಾನು ನಾವು ಫೋನ್ ಹಚ್ಚ ಎಲ್ಲರೂ ಕಾಲ್ದಾಗ ಮಾತಾಡೋಣ್ರಿ ಮಾತಾಡ್ಯ ಹೇಳೋಣ್ರಿ ಹಾಂ ಒಳಗೆ ಏನ ಲಾಕ್ ಆಗಿದೆ ಒಳಗೆ ಗೈಸ್ ಒಳಗೆಲ್ಲ ಮಸ್ತ್ ಐತಿ ಆಮ್ಯಾಗ ಬೇಕಾದ್ರೆ ನಿಮ್ಗೆ ಇನ್ನೊಂದ್ಸಲ ಸಂಜೆ ಕಡೆ ತೋರಿಸ್ತಾನು ಗೈಸ್ ನೋಡ್ರಿ ಸಿಂಪಲ್ ಈ ಕ್ಯಾಮ್ರಾ ಮುಚ್ಚಿದನ್ನ ಹಾಂ ಈ ಕಾರ್ ಗಾಡಿ ಕೊಡಂಗೆ ನಿಂತವು ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ನಂಗೆ ಮೆಸೇಜ್ ಮಾಡಿರಿ ಸಿಂಪಲ್ ಈ ಕಾರ್ ಗಾಡಿ ಯಾರು ನೀವು ಅಷ್ಟ ಅಂದರೆ ನಿಮ್ಗೆ ಹಂಗೆ ರೀಸನೇಬಲ್ ಒಳಗೆ ಐತಿ ಅಂದ್ರೆ ಓನರನು ಹಿಂಗದಾನು ಮಸ್ತ್ ಅದಾನು ಹುಡುಗ ಅಂದ್ರೆ ಹಂಗೆ ಭಾಳ ಬಾರ್ಗೇನಿಂಗ್ ಐತಿ ಏನಿಲ್ಲ ಒಂದು ಮಾತಿನಾಗ ಯಾವಾರ ಮುಗೀತಾ ಇಷ್ಟು ನಮ್ಮ ಲೆಕ್ಕದಾಗ ನೀವು ಬಂದ್ರಿ ಅಂದ್ರೆ ಕೊಟ್ಬಿಡ್ತಾವೆ ನಮ್ಮ ಲೆಕ್ಕದಾಗ ನೀವು ಬರಲಿಲ್ಲ ಅಂದರೆ ಇಲ್ಲ ತುಂಬ ಬಾರ್ಗೇನಿಂಗ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಟೋಟಲ್ ರೊಕ್ಕ ಹೇಳ್ತೀನಿ ಗಾಯ್ಸ್ ಈಗ ನಮ್ಗೆ ಅಂದ್ರೆ ಟೋಟಲ್ ರೊಕ್ಕದ ಬಗ್ಗೆ ನನಗೂ ಮಾಹಿತಿ ಇಲ್ಲ ಇರಲಿ ಕೇಳೇ ಹೇವನು ಗೈಸ್ ಕಾರ್ ಗಾಡಿ ಓನರ್ ಇದ್ರ ಮಾಲಕನ ತೋರ್ಸನ್ ಬರ್ರಿ ಬಿ ಗೈಸ್ ಇವ ಮಾಲಕ ಇವ ಒಂಥರ ಸ್ಟ್ರೇಟ್ ಫಾರ್ವರ್ಡ ಬೇಕಾದ ಅವ್ನ ನಂಬರ್ ಇಲ್ಲಿ ಕೆಳಗೆ ಹಾಕಿರ್ತಾನು ಕಾಣಿಸ್ವಲ್ಗಪ್ಪ ಕೆಳಗೆ ಹಾಕಿರ್ತಾನು ಅವ್ನ ಫೋಟೋನು ಸೈಡ್ ಹಾಕಿರ್ತಾನು ಅವ್ನ ನಂಬರ್ ಕೆಳಗೆ ಹಾಕಿರ್ತಾನು ನೋಡ್ರಿ ಗೈಸ್ ಅವ್ನು ಕಾಲ್ ಮಾಡಿರಿ ಒಮ್ಮೆ ನಂಗೆ ಮೆಸೇಜ್ ಮಾಡಿರಿ ಇಲ್ಲಿಗೆ ನಾವು ಹೇಳ್ತಾನು ನಾನು ಇನ್ಫ್ಲೂಯೆನ್ಸ್ ಹಚ್ಚಿರ ನಿಮ್ಗೆ ಸ್ವಲ್ಪ ಸಸ್ತ ಆಕೈತಿ ಇವ ನೋಡ್ರಿ ಓನರ್ A few moments later. ಗೈಸ್ ನಾವು ಇಟ್ಸ್ ಟೈಮ್ ಫಾರ್ ನಾವು ಈಸಾಡಕ್ಕೆ ಹೊಂಟವು ಗೈಸ್ ನಾವು ಈಗ ಈಸಾಡಕ್ಕೆ ಹೊಂಟವು ಆಫರ್ದಾಗ ಏನಂದ್ರೆ ಹಾಲಿನ ಗಾಡಿ ನೋಡ್ರಿ ಗೈಸ್ ಹಾಲಿನ ಮಿಲ್ಕ್ ವ್ಯಾನ್ ಹಾಲಿನ ಗಾಡಿ ತೊಡಗಾಡ್ ಸಂತಿ ಗೈಸ್ ಈ ಗಾಡಿ ಬೈ ಮಾಡಿದೆವು ಈ ಗಾಡಿ ಬೈ ಮಾಡಿ ಗಾಡ್ಯಾಗ ಹಾಲಿನಾಗ ಬಾಯಿ ಬಿಟ್ಟು ಗೈಸ್ ಯಾಕಂದ್ರೆ ಈಗ ಮೊದಲ ಬಿಸಿಲು ರನ್ನ ಬಿಸಿಲು ಸುಡ ಐತಿ ಇಂಥದ್ರಾಗ ವಾಲಿಬಾಲ್ ಎಲ್ಲ ಸುಸ್ತಾಗಿ ಕಾಯತ್ತವು ಗೈಸ್ ಈಗ ಏನಾರ ಕರೆ ಒಂದು ನಡ್ಕೊಂಡು ಅಲ್ಲಿ ಬಿಡೋದು ಹೋಗಿ ಸತ್ತ ಬಿಡ್ತಿದ್ವು ಹಾಂ ಅಲ್ಲಿ ಬಿಡ ನಡ್ಕೊಂಡು ಹೋಗೋದು ಕೆಲಸ ಇರ್ತಿಲ್ಲ ಗೈಸ್ ಅದಕ್ಕೆ ಸ್ವಲ್ಪ ಶಾನೆತನ ಮಾಡಿ ಬಸ್ ಸ್ಟ್ಯಾಂಡ್ ಒಳಗೆ ಗಾಡಿ ಬರ್ತಾನ ಪ್ರಕಾಶ್ ರೇವನ್ ಅವರ್ ಗೈಸ್ ನಮ್ಮ ಬೈ ಮಾಡಿಬಿಟ್ಟ ಗಾಡಿ ತರಿದ್ದ ಗಾಡಿ ಆಗಂತೂ ಅಟ್ರು ಹಚ್ಚಿದ್ದವು ಗೈಸ್ ಈಗ ಈಸಾಡಕ್ಕೆ ಹೊಂಟವು ಬರೀ ಗೈಸ್ ಈಸಾಡಕ್ಕೆ ಹೋಗ್ರಿ
ನರೇಂದ್ರ ಮೋದಿ ಕ್ಯಾ ಬೋಲಾ ಮಹಾತ್ಮ ಗಾಂಧಿ ಅಂತ ಮಹಾತ್ಮ ಗಾಂಧಿ ಕ್ಯಾ ಬೋಲಾ ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ರೀ ಇದು ಗೈಸ್ ನೋಡ್ರಿ ಬಸ್ ಸ್ಟ್ಯಾಂಡ್ ಇಂದ ಅಲ್ಲಿಂದ ಇಲ್ಲಿ ಮಟ್ಟ ನೋಡ್ಕೊಂಡು ಹೋಗ್ಬೇಕಂದ್ರೆ ಹರಿದು ಹೋಗಿತ್ತು ಅದನ್ನ ನಾವು ಗಾಡಿ ಪೇ ಮಾಡಿ ಚಲೋ ಮಾಡಿದ್ದು ಬ್ರೋ ಥ್ಯಾಂಕ್ ಯು ಬ್ರೋ ಗೈಸ್ ಅಣ್ಣ ನಮಗೆ ಲಿಫ್ಟ್ ಕೊಟ್ಟಾನ ಅಂದ್ಮೇಲೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾ ಇದು ನಮ್ಮ ಧರ್ಮ ಅದಕ್ಕೆ ಸೊ ನಾವು ಹೀಗಾಗಿ ಅಣ್ಣಗೆ ಥ್ಯಾಂಕ್ಸ್ ಹೇಳಿ ಗೈಸ್ ಈಗ ಬಾಯಿ ಕಡೆ ಹೊಂಟವು ಗೈಸ್ ಇದ ನೋಡ್ರಿ ಬಾಯಿ ಹಾಯ್ದೆ ಕಡ್ಸರ ಇದೆಲ್ಲ ಇಲ್ಲೆಲ್ಲ ಐತಿ ಸುಡ್ಗಾಡ್ಸ್ ಐತಿ ಇದನ್ನಾಗ ಸುತ್ತ ಅದ ಗೈಸ್ ಅಲ್ಲಿಂದ ಇಲ್ಲಿ ಮಟ್ಟ ಗಾಡಿ ಮೇಲೆ ಬಂದ್ರು ಮತ್ತು ಇಲ್ಲಿಂದ ಒಂದು 4-5 ಸಲ ದಾಟಬೇಕು ಅಲ್ಲಿ ಮಟ್ಟ ಬೈರಿ ಗೈಸ್ ಫೈನಲಿ ಬಾವಿ ಅಂತ ರೀಚ್ ಅದು ಬಾವಿ ಸನೇಕ ಬರಂಗ್ ಕೂಡಲೇ ಜನ ಸಾಗರ ಗೈಸ್ ನಾವು ಯಾರು ಭಾಳ ಜನ ಇಲ್ಲ ಅಂತ ಮಾಡಿಬಿಟ್ಟಿದ್ದು ಕರೆ ಇಲ್ಲಿ ಜನಸಾಗರ ತುಂಬೈತಿ ನಮ್ಮ ಗ್ಯಾಂಗ್ ಅಂಜು ಸಾಯತಾರು ಇರ್ಲಿ ಹಾ ಸಾಹಸಗಾರಿ ವಿಷ್ಣುವರ್ಧನ್ ಅವರು ಈಗ ಜಿಗಿ ಹಾ ಮಸ್ತ ಜೀವ್ ಹೊಡಿ ಕುಕ್ಕ ಹೊಡಿಯ ಬಿಳಿ ಕಲಿ ಮಾನವ ಅವರಿಂದ ಜಿಗಿತ ಬರ್ರಿ ಗೈಸ್ ಈ ಸಮಯ ನಾವು ಈಸಾಡೋದೆಲ್ಲ ನೋಡಕ್ ಹೋಗ್ಬೇಡ್ರಿ ನಾವೆಲ್ಲ ಈಸಾಡೋದೆಲ್ಲ ನೋಡ್ರಿ ಅಂದ್ರೆ ಮತ್ತೆ ನಾವು ಒಲಿಂಪಿಕ್ಸ್ ಸೆಲೆಕ್ಟ್ ಮಾಡ್ತಾರೋ ಒಲಿಂಪಿಕ್ಸ್ ಸೆಲೆಕ್ಟ್ ಮಾಡಿರೋ ಮತ್ತೆ ಸುಮ್ಮನೆ ನಾವು ಪ್ರೈಸ್ ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅದಕ್ಕೆ 2 hours later. ಗೈಸ್ ಫೈನಲಿ ಈಸಾಡೋ ತಿಂಡಿ ಎಲ್ಲ ಮುಗಿದ್ವು ನಂದು ಮುಗೀತು ಇನ್ನು ನಮ್ಮ ಹುಡುಗರದ್ದು ಇನ್ನೂ ಮುಗಿದಿಲ್ಲ ಹಾಂ ಅವರೆಲ್ಲ ಇನ್ನೂ ಈ ಸೈಡ್ ಬರೋ ನಾವು ವೇಟ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ಅವ್ರು ನನ್ನ ಸಂಬಂಧ ವೇಟ್ ಮಾಡಿದ್ರು ನಾವು ಮನೆ ಬರೋ ವೇಟ್ ಮಾಡಿದ್ರು ಸೊ ಈಗ ಅವರು ಈಸಾಡತ್ತಾರೋ ನಾನು ಇಲ್ಲ ನನ್ನ ಈಸಾಡೋಕೆ ಸಾಕಾಗಿ ಬಂದಿತ್ತು ಅವ್ರ ಸಂಬಂಧ ವೇಟ್ ಮಾಡಬೇಕು ಇರಲಿ ಇಲ್ಲ ನೋಡ್ರಿ ಕುಕ್ಕ ಹೋಗಿದ್ದಾನಂತ ಹೋಗ ಪಜ್ಜುಲಾಕ್ ಸಟ್ಟುಮ್ ಡಮ್ ಟ್ಯಾಡ್ಯಾ ಗೈಸ್ ಈಗ ಎಲ್ಲ ಫೈನಲಿ ಬಾವಿ ಖಾಲಿ ಜನಸಾಗರ ಇದೆಯಲ್ಲ ಜನ ಮುಕ್ತಾಯ ಆಗಿಬಿಡ್ತು ಗೈಸ್ ಆಡಾಡ್ಕೊಂತಾನ ಇವ್ರು ಸರ್ ಒಬ್ಬರು ನಮ್ದೊಂದು ಈ ಕಡೆ ಹೊಳ್ಳೆ ಈ ಕಡೆ ಚೂತ ಇನ್ನೊಂದೊಂದು ನಿಕ್ಕರ್ ಹಟ್ರು ಏನು ಮಾಡಕ್ಕೆ ಬರಲ್ಲ ಗೈಸ್ ನೀರಾಗ ತರ್ತನ್ ಅಂದ ಹ್ಯಾಟ್ಸ್ ಅಪ್ ಟು ಯು ಸರ್ ಹ್ಯಾಟ್ಸ್ ಅಪ್ ಟು ಯು ಗೈಸ್ ಬಿಸಿಲು ಭಾಳ ಐತಿ ಹಿಂಗಾಗಿ ನೋಡಿ ನಮ್ಮ ಅವಸ್ಥೆ ನಂದ್ರ ಅವತಾರ ಏನು ಮಾಡಕ್ಕೆ ಬರಲ್ಲ ಬಿಸಿಲು ಹತ್ತಿಕಾಗಿ ಟವಲ್ ತೋರ್ಸ್ಕೊಂಡು ಸುತ್ಕೊಂಡು ಹೊಂಟೆವು ಮುಚ್ಕೊಂಡ ಓ ಮಸ್ತು ನೀ ಯಾವಾಗಿದ್ದು ಚಂದಲೆ ಹೆಂಗೆ ಕಾಣಿಸ್ತಾನೆ ಕಮೆಂಟ್ ಮಾಡಿರಿ ಹಿಡಿದು ದಿವಸ ಜಾಕ ಏನು ಮಾಡ್ತಿರ್ಕಿಲ್ಲ ಆದ್ರೆ ಇವತ್ತು ಬೆಳಗ್ಗೆ ಜಾಕ ಮಾಡಿದಾನು ಮಧ್ಯಾಹ್ನ ಜಾಕ ಮಾಡಿದಾನು ಇವತ್ತು ಸ್ಮಾರ್ಟ್ ಕಾಣಿಸತಾನು ಹಿಡ್ದು ದಿವಸ ಬರೀ ಸುಂಬಳ ಜಗಿಸ್ಕೊಂಡು ಹಂಗೆ ಅಡ್ಡಾಡ್ತಿದ್ದ ಇವತ್ತು ಹೀರೋ ಕಂಡ ಕಾಣಿಸ್ತಾನ ಸ್ವಲ್ಪ ಗೈಸ್ ಇಲ್ಲಿ ನೋಡ್ರಿ ನಾವು ವಿಚಾರಕೊಂಡು ಐತಾವ ಹೊಳೆ ಬಂದ್ವು ಈ ಮನಿ ಎಲ್ಲ ಗೈಸ್ ನೋಡ್ರಿ ಹಾಕೆಲ್ಲ ಶೇರ್ ನಾವು ಒಬ್ಬ ಹಚ್ಚಿದ ನೋಡ್ರಿ ಬಣ್ಣ ಕ್ಲಿಯರ್ ಕಾಣಿಸಲ್ದ ಬಟ್ ರಿಯಲ್ ಕನ್ನ ನೋಡಕ್ ಮಸ್ತ್ ಐತಿ ಹೆಂಗಾಗೈತಿ ಬಣ್ಣ ಹಚ್ಚದ ಹಾ ನಾ ಯಾವಾಗಿದ್ರು ಗಿಚ್ಚಾರ ಭಯ ಇನ್ನೊಂದ್ರ ಮೈ ಬಾಯಿಲ್ಲ ನೋಡಿ ಇದಾಗೈತ ಎರಡು ಕಲರ್ ಸೇಮ್ ಬಟ್ ಸ್ವಲ್ಪ ವೈಟ್ ಚೇಂಜ್ ಅಷ್ಟ ಅಲ್ಲ ಅಲ್ಲಿ ಹಚ್ಕ ಒಂದಕ್ಕೆ ಬಟ್ ಇಲ್ಲ 2 ಕಿನಿಕಿದಾವ ಇಲ್ಲೊಂದ ಇಷ್ಟೇ ಡಿಫ್ರೆನ್ಸ್ ನೀವು ಲಾಸ್ಟ್ ದಿವಸ ಮೆಟಲ್ ಹಚ್ಚಕ್ ಬಂದಿದ್ದಿ ಮನೆಗೆ ಬಟ್ ಗೈಸ್ 99% ಶ್ರಮ 90% ಶ್ರಮ ನಂದ 9% ಶ್ರಮ ಮನಿ ಓನರ್ ಅಂದ ಇನ್ನೊಂದು ಪರ್ಸೆಂಟ್ ನಮ್ಮ ಬೈದ ಈಗ ನೋಡಿದ್ರಿ ಮೆಟಲ್ ಹಚ್ಚಕ್ ಬಂದಿದ್ದ ಗೈಸ್ ಫೈನಲಿ ಅವರ್ ವೇಟ್ ಈಸ್ ವರ್ತ್ ಯಾಕಂದ್ರೆ ಇಷ್ಟ ಮಟ್ಟ ನಾವು ಕಾದಿದ್ದಕ್ಕೂ ಬಿಸ್ಲಾಗ ಹೋಗಿದ್ಲೆ ಗಾಡ್ಯಾಗ ಹೊಂಟವು ಬರೀ ಮನೆ ಕಡೆ ಹೋಗ್ರಿ ಗೈಸ್ ಫೈನಲಿ ನಾವು ವೇಟ್ ಮಾಡಿದ್ದಕ್ಕೂ ವರ್ತ್ ಅನ್ನಿಸ್ತು ಯಾಕಂದ್ರೆ ಗಾಡ್ಯಾಗ ಹೊಂಟವು ನೋಡ್ರಿ ಗಾಡಿ ಒಳಗೆ ಕ್ರಿಯೇಟಿವಿಟಿ ನೋಡ್ರಿ ಒಂದು ಜಾಗ ಇಲ್ಲಿಕ್ಕ ಈ ಇವನು ಪೆಂಡಲ್ದು ಇವನು ಪೈಪ್ ಇಟ್ಟಾರು ಪೆಂಡಲ್ದು ಪೋಲ್ಸ ಆ ಪೋಲ್ಸ್ ಮ್ಯಾಕೊಂತಾನ ಹ್ಯಾಟ್ಸ್ ಆಫ್ ಟು ಯು ಸರ್ ಹ್ಯಾಟ್ಸ್ ಆಫ್ ಟು ಯು ಗೈಸ್ ಇನ್ನೇನಿಲ್ಲ ನೆಕ್ಸ್ಟ್ ಸ್ಟೆಪ್ ಏನಂತ ವಾಲಿಬಾಲ್
ಗೈಸ್ ಫೈನಲಿ ವಿ ರೀಚ್ ಅವರ್ ಡೆಸ್ಟಿನೇಷನ್. ಅಂದ್ರೆ ಬಸ್ ಸ್ಟ್ಯಾಂಡ್ ಬರೋದು ನಮ್ಮ ಡೆಸ್ಟಿನೇಷನ್ ಇತ್ತು ಅಲ್ಲಿಂದ. ಅದಕ್ಕೆ ಇಸಮಟ ಅಲ್ಲಿ ಗಾಡಿ ಸಂಬಂಧ ವೇಟ್ ಮಾಡತ್ತಿದ್ದು. ಫೈನಲಿ ಬಂದು ಇನ್ನು ಮನೆಗೆ ಹೋಗೋದು. ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಊಟ ಮಾಡೋದು, ವಾಲಿಬಾಲ್ ಆಡೋದು. ಬರೀ ಗೈಸ್ ಏನಂದ್ರೆ ಫ್ರಮ್ ಅದರ್ ರೀಸನ್ಸ್ ಏನು ರೀಸನ್ ಅಂದ್ರೆ ಮನಿ ಸ್ಯಾಂಟಿಸ್ ನಮ್ಮ ಬೈಗಳು ಬಂದ ಆ ಮನಿ ಸ್ಯಾಂಟಿಸ್ ಬಂದ ವಾಲಿಬಾಲ್ ಆಡೋಕೆ ಹೊರಟಾಗೈತಿ. ಸೊ ವಾಲಿಬಾಲ್ ಆಡೋಕೆ ಹೊರಟಾಗೈತಿ ಪೂರ್ತಿ ಆಡೋಕೆ ಹೊರಟಾಗಿಲ್ಲ, ಜಸ್ಟ್ ನನ್ನ ಹೊರಟಾಗೈತಿ. ಅದಕ್ಕೆ ನಾ ಈಗ ಕೆಲಸ ಇತ್ತು ಸ್ವಲ್ಪ ಬೈಲೋ ಹೋಗ್ತೇನೆ ಈ ಬ್ಲಾಗ್ಸ್ನ ಈಗ ವಾಲಿಬಾಲ್ ಆಡೋಕೆ ಹೊರಟಾಗೈತಿತ್ತು. ಈ ಅಂದ್ರೆ ಈಗ ಡೆಲ್ಲಿಗೆ ಎಂಡ್ ಮಾಡೋದು ಗೈಸ್. ಇನ್ನೇ ನಮ್ಮೂರ ಜಾತ್ರೆ ಸ್ಟಾರ್ಟ್ ಆಗೈತಿ. ಜಾತ್ರೆ ಬ್ಲಾಗ್ ಮಾಡಿದ್ರೆ ನಾ ಮಾಡಿದ್ರೆ ನೀನು ವಾಲಿಬಾಲ್ ಸ್ವಲ್ಪ ನೀವು ಈಜಾಡೋದು ಅಂತ ಅನ್ಬೋದ ಗೈಸ್. ಜಾತ್ರೆ ರಾತ್ರಿ ಚಾಲು, ಆಲ್ಮೋಸ್ಟ್ ರಾತ್ರಿ ಚಾಲು. ಆ ರಾತ್ರಿ ವಿಡಿಯೋ ಹಾಕ್ತೀನಿ ನೋಡಿ ಗೈಸ್. ನೋಡಿರಿ ಫೈನಲಿ ಈಗ ರಿಯಲ್ ಜಾತ್ರೆ ವೈಬ್ಸ್ ಗತೆ ಕಾಣಿಸೈತಿ. ಈಗ ಒಳಗೆ ಶಾಸ್ತ್ರ ಆಳತ್ತಾರು ಗೈಸ್. ಬೆಳಗಿಂತ್ರನ ಎಲ್ಲ ತೋರ್ಸೋಕೆ ಮಾಡಿದ್ನಿ, ಬಟ್ ವಾಲಿಬಾಲ್ ಆಡೋ ಚಟಿ ತಿಂಡಿ ಸಂಬಂಧ ನಾವು ತೋರ್ಸೋಕ್ಕಾಗಲಿಲ್ಲ. ಈಗೇನಂದ್ರೆ ಅಂದ್ರೆ ಗೈಸ್ ಏನೋ ಅಮಲಿಗೆ ಬಂಡಿ ಅದನ್ನೆಲ್ಲ ಮಾಡ್ತಾರೋ ಅದೆಲ್ಲ ತೋರಿಸ್ಬೋದಿತ್ತು, ಬಟ್ ತೋರ್ಸೋಕ್ಕಾಗಿಲ್ಲ. ಇರಲಿ ನಾಳಿಂದ ತೋರಿಸೋನು. ರಿಯಲ್ ವೈಬ್ ಆಫ್ ಜಾತ್ರೆ ನೋಡ್ರಿ. ಈಗ ಎರಡು ಕೊಡ್ತಕ್ಕಂಥ ಸಾಮರ್ಥ್ಯ ಎದರಲ್ಲಿ ಅತ್ತಾರ ಈ ನಾಮದಲ್ಲೆಲ್ಲ. ಈಗ ನಿಮ್ಮ ನಾಮಧೇಯ ಆಣಿ ಅಂತ ಬಲಶಾಲಿ ಅದಂದ್ರೂ ಕೂಡ ಆಣಿಗೆ ಮದ ಬಂದಾಗ ಆಣಿಯನ್ನ ಬಗ್ಸೋದು ಯಾವ್ದು? ಆಣಿಯನ್ನ ಬಗ್ಸೋದು ಬರೀ ಒಂದು ಅಂಕುಶ್. ಒಂದು ಅಂಕುಶ್ ಏನ್ ಮಾಡ್ತದ ಆಣಿಯನ್ನ ಬಗ್ಗಿಸ್ತದ. ಅದಕ್ಕೆ ಗಡಿ ಅನ್ನುವುದು ಅಂಕುಶಕಯ್ಯ. ಗೈಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸ್ತ್ರ ಮುಗಿದೈತಿ. ಅದೆಲ್ಲರೂ ಕಾಣ ಭೋಜನ ಹೋಗಾರು. ನಾವು ಮತ್ತೆ ಸಿಂಪಲ್ ಏನು ಹೇಳ್ಬೇಕಂದ್ರೆ ನಾವು ಇಲ್ಲಿ ಶಾಸ್ತ್ರಗಾರರು ಸಂಗೋಳ್ದವರು ಮಂದಿ ಬಂದವರು ಕರ್ಕೊಂಡು ಬಂದಿಲ್ಲ, ಊಟ ಇದನ್ನು ಕರ್ಕೊಂಡು ಬಂದವು. ನಿಮ್ದು ಈಗ ನಿಮ್ಗೆ ಹ್ಯಾಂಗ್ ಮಾಡ್ಕೊಂತಾರೆ ಯಾರು ಇದ್ರೆ ಅವ್ನು ಟ್ಯಾಗ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಥ್ಯಾಂಕ್ ಯು ಗೈಸ್. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋನಾಗ. ಬಾಯ್.